ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದಿಂದ ಹೊತ್ತಿರುವಂತಹ ಈ ಕಿಚ್ಚು ಆರ್ತಾನೇ ಇಲ್ಲ. ಬೆಂಕಿಯ ಮಳೆಗೆ ತೈಲ ಬಾವಿಗಳು ದಗದಗಿಸ್ತಾ ಇದ್ದಾವೆ, ಗ್ಯಾಸ್ ಬರ್ನ್ ಆಗ್ತಾ ಇದ್ರೆ. ಆದರೆ ಇತ್ತ ಕರ್ನಾಟಕದಲ್ಲಿ ಮಾತ್ರ ಅಡುಗೆ ಮನೆಗಳು ಸೌದಿಯ ಕಾಲಕ್ಕೆ ಮರಳುವಂತಹ ಸ್ಥಿತಿಗೆ ಬಂದು ನಿಂತಿದ್ದಾವೆ. ವಿಧಾನಸಭೆಯಲ್ಲಿ ಹೊತ್ತಿರುವಂತಹ ಗ್ಯಾಸ್ ಬೆಂಕಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಮಾತಿನ ಕಾಳಗವನ್ನು ಸೃಷ್ಟಿಸಿತ್ತು. ಆ ಕಡೆಗೆ ಆಹಾರವೂ ಬೇಯ್ತಾ ಇಲ್ಲ, ಊಟವೂ ಬಡಿಸ್ತಾ ಇಲ್ಲ. ಕಾರಣ ಖಾಲಿ ಸಿಲಿಂಡರ್ ಸದ್ದಿಗೆ ಪರಿಹಾರ ಸಿಗಲೇ ಇಲ್ಲ. ಕಾಂಗ್ರೆಸ್ ಎಬ್ಬಿಸಿರುವಂತಹ ಹೊಗೆಗೆ ಬಿಜೆಪಿಯ ನಾಯಕರು ಸ್ವಲ್ಪ ಉಸಿರುಗಟ್ಟುವಂತೆ ಮಾಡಿರೋದಂತೂ ಸತ್ಯ. ವಿಧ್ವಂಸ, ಮನುಕುಲಕ್ಕೆ ಆವರಿಸಿದ್ದ ಘನಘೋರ ವಿಧ್ವಂಸ. ಅಂಕೆ ತಪ್ಪಿದ ಕಾಳಗ ಆಧುನಿಕ ಜಗತ್ತಿನ ಮೈಯನ್ನೇ ಹಿಂಡುತ್ತಾ ಇದೆ. ಇಡೀ ಮಧ್ಯಪ್ರಾಚ್ಯದಲ್ಲಿ ಅಗ್ನಿ ಮಳೆಯಾಗ್ತಾ ಇದ್ದು, ಬಿದ್ದ ಸಿಡಿಲಿನೇಟಿಗೆ ಬೀರಿದ ಭೂಮಿ ಬಂಜೆಯ ಒಡಲಾಗ್ತಾ ಇದೆ. ಇರಾನ್ನ ಭವಿಷ್ಯಕ್ಕಿಟ್ಟ ಕೊಳ್ಳಿ ವಿಶ್ವಕ್ಕೆ ಸುತ್ತಿಕೊಂಡಿದೆ. ಕರ್ನಾಟಕದಲ್ಲಿ ಎದ್ದ ತೈಲ ಕಂಪನದ ಜೊತೆ ಸಿಲಿಂಡರ್ ಕ್ಷಾಮವು ಆರ್ಥಿಕ ನೊಗವನ್ನೇ ತಲ್ಲಣಕ್ಕೆ ತಳ್ಳಿದೆ. ರಾಜ್ಯದಲ್ಲಿ ಸಿಲಿಂಡರ್ ಕ್ಷಾಮ, ಕಿಚನ್ನಲ್ಲಿ ದಟ್ಟೈಸಿದ ಹೊಗೆ. ವಿಧಾನಸಭೆಯಲ್ಲಿ ಎಲ್ಪಿಜಿ ಕಿಚ್ಚು, ನಾಯಕರ ನಡುವೆ ರೊಚ್ಚು. ಶೂನ್ಯ ವೇಳೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರ ಸ್ಫೋಟಿಸಿತ್ತು. ಕುಣಿಗಲ್ ಡಾಕ್ಟರ್ ಎತ್ತಿದ ಪ್ರಶ್ನೆ ಬತ್ತಿಯ ರೂಪ ಪಡಿತು. 900 ರೂಪಾಯಿ ಇದ್ದ ಸಿಲಿಂಡರ್ 1800 ರೂಪಾಯಿ ಕೊಡಬೇಕಿದೆ. ಇದು ಮೋದಿ ಸರ್ಕಾರದ ದುರ್ಬಲ ವಿದೇಶಾಂಗ ನೀತಿ ಅಂತ ರಂಗನಾಥ್ ಬೆಂಕಿಗೆ ಪುಟು ಮಾಡಿದ್ರು. ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ನೀವು ಆಚೆ ದಿನಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು. ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನಬಳಕೆಗೆ ರೆಸ್ಟೋರೆಂಟ್ ಅವರು 2000 ರೂಪಾಯಿದು 4000 ರೂಪಾಯಿಗೆ ಆಗಿರೋದು. ಇದು ಮೋದಿ ಗವರ್ಮೆಂಟ್ ಅವರ ದುರ್ಬಲದ ವಿದೇಶಾಂಗ ನೀತಿ ಅಂತ ಕಿಡಿ ಹಾರ್ತಿದ್ದಂತೆ ಎಚ್ಚೆತ್ತ ಬಿಜೆಪಿ ಸದನದಲ್ಲಿ ಆಕ್ಷೇಪಿಸಿ ಗದ್ದಲ ಎಬ್ಬಿಸಿತು. ಡಾಕ್ಟರ್ ಸಹಾಯಕ್ಕೆ ಬಂದ ಬೇಳೂರು ಗೋಪಾಲಕೃಷ್ಣ ಈ ಸಮಸ್ಯೆ ಸರಿಪಡಿಸೋರು ಯಾರು ಅಂತ ಸೌದೆ ಗುಡ್ಡೆ ಹಾಕಿದ್ರು. ಬಳಿಕ ಕಿಚನ್ಗೆ ಎಂಟ್ರಿ ಕೊಟ್ಟ ಹಳ್ಳಿ ಮೇಸ್ಟ್ರು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಸೌದೆ ಬುಡಕ್ಕೆ ಬೆಂಕಿ ಕೊಟ್ರು. 75 ದಿನಗಳ ಕಾಲ ಏನು ಸಮಸ್ಯೆ ಇಲ್ಲ ಅಂದ್ರು. ನಂತರ ಪೆಟ್ರೋಲ್ ಮಿನಿಸ್ಟರ್ ಮಾರ್ಚ್ 10ರಂದು ನೋಟಿಸ್ ಯಾಕೆ ಹೊರಡಿಸಿದ್ರು? ಈ ಕ್ರೈಸಿಸ್ಗೆ ಯಾರು ಕಾರಣ? ಯಾರ್ಯಾರಿಗೂ ಮೋದಿ ಹೋಗಿ ವಿಶ್ ಮಾಡ್ತಾರೆ. ಇವತ್ತಿನ ಸ್ಥಿತಿ ಬಗ್ಗೆಯೂ ಮಾತಾಡ್ಲಿ ಅಂತ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸರ್ಕಾರ ಮಾರ್ಚ್ 15ನೇ ತಾರೀಕು ಏನ್ ಮಾಡುತ್ತೆ? From March, February 9 till March 10th, government is saying no need to panic. And you have got the response. Modi sarkar okay. Company best friend. You best friend. ಬೀಚ್ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು ಹೇಳಿ? ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ ಮೋದಿ ಅವರು? ಗ್ಯಾಸ್ ಕೊಡೋರು ಯಾರ್ರೀ? ಎಲ್ಲದಕ್ಕೂ ಸುಮ್ಮನೆ ಎದ್ದು ನಿಲ್ತೀರಾ? ಮಾತಿನ ಜಗಲಿಯಲ್ಲಿ ಬಿಜೆಪಿಗರ ಕಾಲೆಳೆದ ಸಿಎಂ ಸಿದ್ದರಾಮಯ್ಯ. ಕಿಚನ್ ಗಲಾಟೆ ಜೋರಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಆಯಿಲ್ ಕಂಪನಿಗಳ ಜೊತೆ ಸಚಿವರು ಇವತ್ತು ಸಭೆ ಮಾಡಿದ್ದಾರೆ ಎಂದ್ರು. ಆಗಲೂ ಬಿಜೆಪಿ ಎದ್ದಿದ್ದು ನಿಲ್ತಾ ಇದ್ದಂತೆ ಗರಂ ಆದ ಸಿಎಂ, ಗ್ಯಾಸ್ ಕೊಡೋರು ಯಾರ್ರೀ? ಸುಮ್ನೆ ಎಲ್ಲದಕ್ಕೂ ಎದ್ದು ನಿಲ್ತೀರಾ ಅಂತ ಬಿಜೆಪಿಯನ್ನ ಕುಕ್ ಮಾಡಿದ್ರು. ಉತ್ತರ ಕೊಡಬೇಕಾಗಿರೋರು ಫುಡ್ ಮಿನಿಸ್ಟರ್. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ
ಕೇಂದ್ರ ಸರ್ಕಾರ ಇದರಲ್ಲೂ ರಾಜಕಾರಣ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಕೇಂದ್ರ ಸರ್ಕಾರ ಅಂದ ತಕ್ಷಣ ಕೇಂದ್ರ ಸರ್ಕಾರನೇ ಸಪ್ಲೈ ಮಾಡಬೇಕು. ಮಾತಾಡಬೇಡಿ, ಮತ್ತೆ ಹೇಳ್ತಾರೆ ಈಗ. ಆದ್ರೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾತ್ರ ರಾಜ್ಯದಲ್ಲಿರೋ ಅನೇಕ ಸಮಸ್ಯೆ ಬಗೆಹರಿಸೋ ಯೋಗ್ಯತೆ ಇಲ್ಲ ಅಂತ ಎದ್ದ ಹೊಗೆಯನ್ನ ಬೇರೆಡೆ ತಿರುಗಿಸಲು ಚಿಮಣಿ ಇಡಲು ಯತ್ನಿಸಿದ್ರು. ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ? ಅಲ್ಲ, ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಯಾವುದು ಸಮಸ್ಯೆ ಅಲ್ಲ. ಡೊಮೆಸ್ಟಿಕ್ ಸಿಲಿಂಡರ್ಗೆ ₹115 ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಏರಿಸ್ತವ್ರು ಯಾರು? ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಇಷ್ಟೆಲ್ಲ ನಡೀತಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕಿವಿಗೆ ಬಿದ್ದಿದ್ದೇ ತಡ ಸದನಕ್ಕೆ ದೌಡಾಯಿಸಿದ್ರು. ಹೋಟೆಲ್ ಸ್ಟ್ರೈಕ್ ಮಾಡಲು ಹೇಳಿದ್ದೇ ಸಿಎಂ ಅಂತ ಆರೋಪಿಸ್ತಾ ಇದ್ದಂತೆ ಮತ್ತೊಂದು ಕೊಲ್ಲಿ ಸೃಷ್ಟಿಸಿತು. ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ. ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ. ಇದೇ ರಾಜ್ಯದಲ್ಲಿ, ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ. ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಅಶೋಕ್ ಹಾಕಲು ಬಂದ ಮಸಾಲೆಯನ್ನ ತಿರಸ್ಕರಿಸಿದ್ರು. ಸಿಲಿಂಡರ್ ಬರ್ಲಿಲ್ಲ ಅಂದ್ರೆ ಚಳುವಳಿ ಮಾಡ್ತೀವಿ ಅಂದ್ರು. ಅದನ್ನ ನಾನು ಸರಿ ಎಂದಿದ್ದೇನೆ ಅಷ್ಟೇ ಅಂತ ಒಗ್ಗರಣೆಗೆ ಬಿಸಿ ನೀರು ಸಿಂಪಡಿಸಿದ್ರು. ಸಿಲಿಂಡರ್ಗಳು ಬರದೇ ಹೋದ್ರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದ್ರೆ ನಾವು ಚಳುವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳುವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಏನು ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದು ಡಿಮ್ಯಾಂಡ್, ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು, ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಅದು ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ. ಒಟ್ಟಾರೆ ಇವತ್ತು ವಿಧಾನಸಭೆಯ ಮಾತಿನ ಅಡುಗೆ ಮನೆ ಜಟಾಪಟಿ ಸೃಷ್ಟಿಸಿತು. ಗ್ಯಾಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಗಲ್ಫ್ನಲ್ಲಿ ಕೇಳಿಸ್ತಿರುವ ಮಿಸೈಲ್ ಸದ್ದಿಗಿಂತ ಜೋರಾಗಿತ್ತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.